ಇವಾಗ ಕೋವಿಡ್ ಬಂದಿತ್ತಲ್ವಾ, ಅವಾಗ ಲಾಕ್ಡೌನ್ ಆಗಿತ್ತು, ಏನೆಲ್ಲ ಪ್ರಾಬ್ಲಮ್ ಆಯಿತು ನಿಮಗೆ? ದಿನಸಿ ಸಾಮಾನು ಸಿಕ್ಕಿಲ್ಲ, ಈಚೆಗಡೆ ಆಟ ಆಡೋಕ್ಕಾಗಿಲ್ಲ, ಓದೋಕ್ಕಾಗಿಲ್ಲ ಆಗಿತ್ತು. ಎಕ್ಸಾಮ್ ನಡೀತಾ ಇಲ್ಲ, ನಡೆದಿಲ್ಲ. ಈಗ ಅದೇ ರೀತಿ ಮತ್ತೆ ವೈರಸ್ ಬರ್ತಾ ಇದೆ ಚೀನಾಯಿಂದಾನೆ, HMPV ಅಂತ ಸೇಮ್ ಕೋವಿಡ್ ಮಾದರಿ ಇದೆ. ಅದಕ್ಕೆ ಲಸಿಕೆ ಅಂತ ಇಂಜೆಕ್ಷನ್ ಅಂತ ಏನೂ ಇಲ್ಲ. ಸೊ ನಾವೇ ಏನು ಮೆಡಿಸನ್ ಮಾಡ್ಕೊಳ್ತೀವಿ ಅದೇ ಮೆಡಿಸನ್ನು. ಸೊ ಇವಾಗ ಏನಾದರೂ ಅದು ಬಂದರೆ ಎಷ್ಟು ಕಷ್ಟ ಆಗ್ಬೋದು? ತುಂಬ ಕಷ್ಟ ಆಗುತ್ತೆ. ಅದೇ ದಿನಸಿ ಸಾಮಾನು ಸಿಗಲ್ಲ, ಈಚೆಗಡೆ ಓಡಾಡೋಕ್ಕಾಗಲ್ಲ, ಟ್ರಾವೆಲ್ ಮಾಡೋಕ್ಕಾಗಲ್ಲ. ಸ್ಕೂಲ್ ಬೇರೆ ಮುಗಿತಾ ಇದೆ ಅಲ್ವಾ? ಹೌದು. ಇಯರು ಅದು ಎಕ್ಸಾಮ್ ನಡೀಲಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ನಿಮಗೆ? ಹೌದು, ಕಷ್ಟ ಆಗುತ್ತಲ್ವಾ? ಹೌದು. ಎಷ್ಟನೇ ಕ್ಲಾಸ್ ಓದ್ತಾ ಇರೋದು? 4th ಸ್ಟ್ಯಾಂಡರ್ಡ್. ಓದ್ತಾ ಇರೋದು. ಸೊ ಏನು ಪ್ರಾಬ್ಲಮ್ ಆಗ್ಬೋದು? ಎಜುಕೇಷನಿಗೆ ತೊಂದರೆ ಆಗುತ್ತೆ, ಲೈಫಿಗೆ ತೊಂದರೆ ಆಗುತ್ತೆ. ನಿಮ್ದು ಯಾವ ಊರು? ನಮ್ಮದು ಮಂಡ್ಯಲ್ಲಿ ಏನು ಪ್ರಾಬ್ಲಮ್ ಆಯಿತು ಆ ಟೈಮಲ್ಲಿ ಲಾಕ್ಡೌನ್ ಆಗಿದ್ದಾಗ? ಅದು ಗೊತ್ತಿಲ್ಲ, ನಾವು ಬೆಂಗಳೂರಲ್ಲೇ ಇದ್ವಿ ಆವಾಗ. ಬೆಂಗಳೂರಲ್ಲಿ ಏನು ತೊಂದರೆ ಸಮಸ್ಯೆ ಆಯಿತು? ಫುಲ್ಲು ಲಾಕ್ಡೌನು, ಆವಾಗ ಓದೋಕ್ಕಾಗಿಲ್ಲ. ಆನ್ಲೈನ್ ಕ್ಲಾಸಸ್ ಅಂತ ಎಷ್ಟು ಕಷ್ಟಪಡ್ತಾ ಇದ್ರು. ಹೌದು, ಆನ್ಲೈನ್ ಕ್ಲಾಸ್ ಅಂತ ಇಕ್ಕಿ ಮಕ್ಕಳು ಆನ್ಲೈನ್ ಕ್ಲಾಸ್ ನೋಡಬೇಕಾದ್ರೆ ಫೋನೆಲ್ಲ ಯೂಸ್ ಮಾಡೋದು ಕಲಿತ್ಕೊಂಡ್ರು. ಇನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಹೌದು ಅಲ್ವಾ? ಇದೆಲ್ಲ ಪ್ರಾಬ್ಲಮ್ ಅಲ್ವಾ? ಹಾಂ. ಯಾವ ರೀತಿ ಜನ ಪ್ರಿಕಾಷನ್ಸ್ ತಗೋಬೇಕು? ಅಂದರೆ ಅವರು ಈಚೆಗಡೆ ಮಾಸ್ಕ್ ಹಾಕೊಂಡು ಓಡಾಡಬೇಕು, ಏನಾದರೂ ಮುಟ್ಬಿಟ್ಟು ಹೋದರೆ ಹ್ಯಾಂಡ್ ವಾಶ್ ಮಾಡಬೇಕು. ಆ ಥರ ಮಾಡಿದ್ರೆ ಎಲ್ಲ ಕೋವಿಡಿಂದ ದೂರ ಇರ್ಬೋದು.